ಜಡ್ಜ್ಮೆಂಟ್ ಇದೆ. ಮತ್ತೆ ಮಾನವ ಹಕ್ಕು ಉಲ್ಲಂಘನೆ ಆಗ್ತದೆ. ಅವ್ರ ಕೈಗೆ ಬೇಡಿ ಹಾಕಿರೋದು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ವ್ಯೂವರ್ಸ್ ನೋಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಬೇಡಿ ಹಾಕೋದೇ ಆದರೆ ಯಾವ ಅಪರಾಧ ಮಾಡಿದ್ದಾರೆ? ಅದಕ್ಕೆ ಯಾರನ್ನ ಪ್ರಶ್ನೆ ಮಾಡಬೇಕು? ಪೊಲೀಸ್ ಅಧಿಕಾರಿಗಳಿಗೆ ಉತ್ತರ ಕೊಡಬೇಕಾದಂಥ ಸ್ಥಿತಿ ಇದೆ. ನಾವು ಅಪರಾಧಿಗಳಲ್ಲ, ಆಪಾದನೆ ಇದೆ ಅಷ್ಟೇ. ಸೊ ಹೀಗಾಗಿ ನಾನು ತಮ್ಮ ಹತ್ರ ಕೇಳ್ಕೊಳ್ಳೋದು, ನಮ್ಮ ಸ್ನೇಹಿತರುಗಳು ಕೆಲವು ಡಿಮಾಂಡ್ಗಳನ್ನು, ಒತ್ತಾಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ತಾವು ಡೆಪ್ಟಿ ಕಮಿಷನರ್, ನಂಗೆ ಗೊತ್ತಿದೆ, ನೀವು ತುಂಬ ಶ್ರಮದಿಂದ ಬಂದವರು, ತುಂಬ ಒಳ್ಳೆ ಕೆಲಸ ಮಾಡಿದವರು. ಹಾಸನ ಜಿಲ್ಲೆಯಲ್ಲಿ ನಾವೇ ನಿಮ್ಮನ್ನು ಭೇಟಿ ಮಾಡಿದ್ವಿ, ಆನೆ ಸಮಸ್ಯೆ ಬಗ್ಗೆ ಭೇಟಿ ಮಾಡಿದ್ವಿ, ಬಗೆಹರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಿರಿ. ಮುಳುಗಡೆ ಪ್ರದೇಶದ ರೈತರ ಸಮಸ್ಯೆನ ಇದುವರೆಗೆ ಯಾವ ಡೆಪ್ಟಿ ಕಮಿಷನರು ಕೈಗೆತ್ಕೊಂಡಿಲ್ಲ, ನೀವು ಕೈಗೆತ್ಕೊಂಡಿದ್ದೀರಿ. ಸೆಕ್ಷನ್ 4 ಈ ಭಾಗದಿಂದ ಹಿಡಿದು ಅಗಣಿನಲ್ಲಿ 8 ಗ್ರಾಮಗಳ ಸಮಸ್ಯೆ ನೀವು ಆಲಿಸಿದಿರಿ. ನನಗೆ ತಹಸೀಲ್ದಾರರು ನಿಮ್ಮ ಬಗ್ಗೆ ನಮ್ಗೆ ಎಷ್ಟು ಅಭಿಮಾನ ಇದೆ. ತಹಸೀಲ್ದಾರ್ ಬಂದು 3 ದಿನಕ್ಕೆ ನೀವೊಂದು ಆದೇಶ ಮಾಡ್ತೀರಾ, ನಾವೇ ಬಂದು ನಿಮಗೆ ಮನವಿ ಕೊಟ್ವಿ, ತಕ್ಷಣ ಹೋಗಿ ಅಗಣಿಗುಡ್ಡದಲ್ಲಿರ್ತಕ್ಕಂಥ ವ್ಯಾಪ್ತಿನ ತೋರಿಸಿ ತನಗೆ ವರದಿ ಕೊಡಬೇಕು ಅಂತ ಹೋಗಿ ವರದಿ ಕೊಡ್ತಾರೆ. ಇವತ್ತೇನೋ ಅವ್ರಿಗೊಂದು ಭಯದಿಂದ ಸ್ವಲ್ಪ ಮುಕ್ತ ಆಗಿದ್ದಾರೆ. ಬಿಕಾಸ್ ಆಫ್ ಯು ಓನ್ಲಿ, ನಿಮ್ಮಿಂದ. ಒಬ್ಬ ಒಳ್ಳೆ ಅಧಿಕಾರಿ ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ನೀವು ಉದಾಹರಣೆ. ಇಲ್ಲಿ ಅನೇಕ ಜನ ಡೆಪ್ಟಿ ಕಮಿಷನರ್ಗಳು ಮತ್ತು SP ಗಳು ಭಾರಿ ಒಳ್ಳೆ ಹೆಸರು ತಗೊಂಡು ಹೋಗಿದ್ದಾರೆ. ಬಹುಶಃ ಆ ಸಾಲಿನಲ್ಲಿ ನೀವು ಬರ್ತೀರಾ. ಇವತ್ತು ಇಷ್ಟು ಕಿವಿಗಳು ಕಣ್ಣುಗಳು ನಿಮ್ಮ ಕಡೆ ನೋಡ್ತಾ ಇದ್ದಾವೆ. ಯಾಕೆಂದರೆ ನಮ್ಮ ಡೆಪ್ಟಿ ಕಮಿಷನರು ಇಷ್ಟು ಬೇಗ ಕರೀದಲೇ ಬಂದಿರೋರು. ನೀವು ಬಂದಿದ್ದೀರಾ, ಏನೋ ಒಂದು ಅಚೀವ್ಮೆಂಟ್ ಮಾಡಿ ಇಲ್ಲಿಯ ನೋಡಿ, ಇದರ ಪರಿಸರ ನೋಡಿ ಏನೋ ಒಂದು ತೀರ್ಮಾನ ಮಾಡ್ತಾರೆ ಅನ್ನೋದು ಬಂದಿದ್ದಾರೆ. ಅದಕ್ಕೆ ನಮ್ಮ ಜನರು ಕೆಲವೊಂದು ಬೇಡಿಕೆಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಅದನ್ನು ಓದಿ ಹೇಳ್ತೀನಿ ಮೇಡಮ್. ಈ ದೇವಸ್ಥಾನ ಆವರಣದ ಒಳಗಡೆ ಪೂಜೆ ನಡೆಯುವ ಸಮಯ ಬಿಟ್ಟು ಪ್ರವಾಸಿಗರೇ ಅವಕಾಶವಿಲ್ಲ, ಹಾಗೆ ಮಾಡಬೇಕು ಅಂತ ತಮ್ಮ ಮನವಿ. ಈ ದೇವರಿಗೆ ನಡೆದ ಈ ಸುತ್ತದ ಗ್ರಾಮಸ್ಥರ ಸಮಿತಿ, ಅಂದರೆ ಈ ಗ್ರಾಮದ ಇದನ್ನು ನೋಡ್ತಾ ಇರೋದು 9 ಗ್ರಾಮ ಮೇಡಮ್. ನಾವೇನು ಇವ್ರು ಕೇಳ್ತಾರೆ ಅಂದರೆ 9 ಗ್ರಾಮದ ಒಂದು ಸಮಿತಿ ಮಾಡಿ, ಆ ಸಮಿತಿ ಇದರೆಲ್ಲ ಉಸ್ತುವಾರಿ ಕೊಡಿ ಅವರಿಗೆ. ಆ ಉಸ್ತುವಾರಿ ಕೊಟ್ಟಂಥ ಸಮಿತಿ ಇದರೆಲ್ಲ ಕಷ್ಟ ಸುಖ ನೋಡ್ತಾರೆ, ಮತ್ತು ಸರ್ಕಾರದ ಜೊತೆ ಸಂಬಂಧ ಇಟ್ಕೊಂಡು ಕೆಲಸ ಮಾಡ್ತಾರೆ. ಒಂದು ಸಮಿತಿಯನ್ನು ತಾವೇ ಮಾಡಿ ಅದಕ್ಕೆ ಅಧಿಕೃತವಾದಂಥ ಮನ್ನಣೆ ಕೊಟ್ಬಿಟ್ಟು ನೀವು ಅದು ಮಾಡಿ ಅನ್ನೋದು ಒಂದು ಮನವಿ. ಹಾಗೆಯೇ ದೇವಸ್ಥಾನದಲ್ಲಿ 800 ವರ್ಷದ ಐತಿಹಾಸಿಕವಾಗಿದ್ದು ಮಲೆನಾಡಿನ ಪಶ್ಚಿಮ ಘಟ್ಟದಲ್ಲಿದೆ. ಇಲ್ಲಿಯ ಸಂಪ್ರದಾಯದಂತೆ ದೇವಸ್ಥಾನ ಅಂದರೆ ಈ ದೇವಸ್ಥಾನಕ್ಕೆ ಒಂದು ಪಾವಿತ್ರ್ಯತೆ ಇದೆ, ಒಂದು ಡ್ರೆಸ್ ಕೋಡ್ ಇದೆ ಮೇಡಮ್. ಪ್ರತಿಯೊಬ್ಬರಿಗೂ ಒಂದೊಂದು ಡ್ರೆಸ್ ಕೋಡ್ ಇರುತ್ತೆ. ಹಾಗೆಯೇ ದೇವಸ್ಥಾನಕ್ಕೆ ಒಂದು ಡ್ರೆಸ್ ಕೋಡ್ ಇದೆ. ಹಿಂದೂ ಸಂಪ್ರದಾಯದಲ್ಲಿ ನಿಮ್ಮನ್ನು ನೋಡಿದ ಕೂಡಲೇ ನಿಮ್ಮನ್ನು ಕೈ ಮುಗಿತಾರೆ, ಕಾರಣ ಬಿಕಾಸ್ ಆಫ್ ನಿಮ್ಮ ಡ್ರೆಸ್ ಕೋಡ್. ಹಾಗೆಯೇ ಹೆಣ್ಮಕ್ಳಿಗೆ ನಾವು ಬೇರೆ ಏನು ಉದಾಹರಣೆ ಕೊಡೋಬೇಡ, ಇವ್ರದ್ದೊಂದು ಫೋಟೋ ತೆಗೆದು ನೀವು ಅಲ್ಲಿ ಹಾಕ್ಬಿಡಿ, ನಮ್ಮ DC ಅವ್ರು ಹಿಂಗಿದ್ದಾರೆ ನೀವು ಹಿಂಗಿರಿ ಅಂತ. ಹೆಣ್ಮಕ್ಳಿಗೆ ಸ್ಕರ್ಟ್ ಹಾಕೋ ಬರೋದು, ಮಿಡಿ ಹಾಕೋ ಬರೋದು, ಮತ್ತು ಎಲ್ಲ ಅಂಗಾಂಗಗಳ ಪ್ರದರ್ಶನ ಮಾಡೋದು ಇದು ಆಗಬಾರ್ದು. ಹುಡುಗರು ಕೂಡ ಎಂಥದ್ದು ಬರ್ಮುಡ ಚಡ್ಡಿ ಮೇಡಮ್, ಒಂದು ಬನೀನು, ಈ ಒಂದು ಈಜ್ಕೊಳಕ್ಕೆ ಹೋಗೋ ಸ್ಟೈಲ್ನಲ್ಲಿ ಇಲ್ಲಿ ಬಂದ್ಬಿಟ್ಟು ಅವ್ರು ನಿಂತ್ಕೊಳ್ತಾರೆ. ಇದನ್ನು ತಡೆ ಹಿಡಿದಿ ಅನ್ನೋದು ನಮ್ಮ ಕೋರಿಕೆ ಮೇಡಮ್. ಇನ್ನೊಂದು, ಪ್ರತಿ ಒಂದು ಸ್ಥಳದಲ್ಲಿ ಇದು ಈ ಶೂಗಳನ್ನು ಧಾರಾಳವಾಗಿ ತರ್ತಾರೆ. ನಾವು ಅಭಿವೃದ್ಧಿ ಕೆಲಸದೊಳಗಡೆ ಸೇರಿಸೋದು ಮಾಡಿದ್ವಿ. ಶೂಗಳು ಇಡೋದಕ್ಕೊಂದು ಮನೆನೇ ಮಾಡಿಬಿಟ್ಟು ಬೇರೆ ಕಡೆ ಎಲ್ಲ ಚಪ್ಪಲಿ ಡಕ್ಕಿಂದ ತಾವು ನೋಡಿದ್ದೀವಿ ಮೇಡಮ್, ಎಲ್ಲ ಕಡೆ ನಾವು ಬಿಟ್ಟು ಬರ್ತೀವಿ. ನೀವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ರೆ ಒಂದು ಮನೆನೇ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ಕೂಡ ಆ ಥರದ್ದೊಂದು ಮಾಡಿ ಅಂತ ಮನವಿ. ಇನ್ನೊಂದು, ಈ ದೇವಸ್ಥಾನದ ಸುತ್ತ ಇದು ನೋಡಿ ಮೇಡಮ್, ಇಷ್ಟೆಲ್ಲ ಜಾಗ ಇದೆ. ತಮಗೆ ಅಧಿಕಾರ ಇದೆ. ನಾವು ಕೇಳ್ತಾ ಇರೋದು ಏನಂದರೆ, ಈ ಗ್ರಾಮಸ್ಥರೆಲ್ಲರೂ ಈ ಕನಿಷ್ಠ ಈ ದೇವಸ್ಥಾನ ಸೇರಿಕೊಂಡೇ 5 ಎಕರೆ ಜಾಗನ ದೇವಸ್ಥಾನಕ್ಕೆ ಮಂಜೂರಾತಿ ಮಾಡಿ, ಅದಕ್ಕೆ ಫೆನ್ಸಿಂಗ್ ಮಾಡಿಕೊಡಿ, ಜೊತೆಗೆ ಅದನ್ನು ಸೂಕ್ಷ್ಮ ಪ್ರದೇಶ ಅಂತ ಮಾಡಿಟ್ಕೊಳ್ಳಿ. ಅದರೊಳಗಡೆ ಅತಿಕ್ರಮಣ ಪ್ರವೇಶ ಆಗಲಿ, ಧಾರ್ಮಿಕ ಸೂಕ್ಷ್ಮ ಪ್ರದೇಶ ಅಂತ ಮಾಡಿ, ಜೊತೆಗೆ ಎಲ್ಲ ನಿಯಮಗಳನ್ನು ನೀವೇನು ಮಾಡ್ತೀರಾ ಅವೆಲ್ಲವೂ ಕೂಡ ಇದರೊಳಗೆ ಒಳಪಡೋಂಥ ವ್ಯವಸ್ಥೆ ಮಾಡಿ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಕೆರೆ ಇದೆ. ತಮ್ಮ ಕೆರೆಗೆ 10 ಲಕ್ಷ ಕೊಟ್ಟಿದ್ರು, ಇಲ್ಲೇ ಕೆರೆ. ಆ ಕೆರೆ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಹಾಗೆ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಅದನ್ನೇನೋ ಹೇಳ್ತಾ ಇದ್ರು, NMRಗೆ ಬರೆದಿದ್ದಾರೆ ಅಂತ, ಏನು 7 ಲಕ್ಷ ರೂಪಾಯಿ ಹೇಳ್ತಾ ಇದ್ರು. ಸೊ ಆ ಕೆರೆ ಈ ದೇವಸ್ಥಾನಕ್ಕೆ ಸೇರಿದ್ದು. ಅದೆಲ್ಲವನ್ನೂ ಕೂಡ ನೀವು ಮಂಜೂರಾತಿ ಮಾಡಿಕೊಡಿ ಅಂತೇಳಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಪವಿತ್ರ ಸ್ಥಳದ ಬರುವ ಮಹಿಳೆಯರು ಮತ್ತು ಇದು ವಸ್ತ್ರ, ನಿಮಗೆ ಮತ್ತೆ ಹೇಳಿದೆ, ವಸ್ತ್ರ ಸಂಹಿತೆ
ಹಿಂದೂ ಸಂಪ್ರದಾಯ ಅಂತ ಇರಲಿ ಅಂತ. ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಮರಗುಂದ ಗ್ರಾಮದ ಗಡಿಯಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡಿ ಅಂತ. ಏನಾಗ್ಬಿಟ್ಟಿದೆ ಮೇಡಮ್, ಏನು ತರ್ತಾರೆ ಇಲ್ಲಿಗೆ ತರಬೇಡಿ ಅಂತ ಹೇಳೋದು ಇಲ್ಲಿಗೆ ಬಂದ್ಮೇಲೆ ಅನ್ನೋಕ್ಕಿಂತ ನಾವು ಕೇಳ್ತೀವಿ ಏನಂದ್ರೆ ಮರಗುಂದ ಗ್ರಾಮ ಬರುತ್ತೆ, ಅದು ಬಿಟ್ಟಾದ್ಮೇಲೆ ಅದು ಹೊರಗಿನ ಪ್ರದೇಶ ಆಗುತ್ತೆ, ದೇವಸ್ಥಾನ ಪ್ರದೇಶ ಆಗುತ್ತೆ. ಅಲ್ಲೊಂದು ಚೆಕ್ ಪೋಸ್ಟ್ ಮಾಡಿ, ಒಂದು ಟವರನ್ನ ಮಾಡಿ ಅಲ್ಲಿ ಅದು ಒಂದು 10x10 ಏನೋ ಮಾಡಿಬಿಟ್ಟು ಒಬ್ಬ ವಾಚರ್ನ ಹಾಕಿ, ಅಥವಾ ಇಲ್ಲೇ ನಮ್ಮ ಸ್ಥಳೀಯರನ್ನೇ ನೀವು ಈ ಗ್ರಾಮ ಸಮಿತಿಯನ್ನ ವಹಿಸಿ. ನನ್ನದೊಂದು ಮನವಿ